ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ದೀರಾ? ಇನ್ನೇನು ಪಂಚಮಿ ಹಬ್ಬ ಬಂದೇ ಬಿಡ್ತು. ಸೊ ಅದಕ್ಕೆ ರಿಚ್ ಆ್ಯಂಡ್ ಹೆಲ್ದಿ ಲಡ್ಡು, ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿಗ 2 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಅಂದಾಜಿನ ಮೇಲೆ ನಾನು ತುಪ್ಪ ಹಾಕ್ಕೊಂಡು ಮಾಡಿದ್ದೀನಿ. ಮೇ ಬಿ ಜಾಸ್ತಿನೇ ಹಿಡಿಯುತ್ತೆ ತುಪ್ಪ, ಯಾಕಂದರೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಲ್ಲ ಬೇಸನ್ ಹಿಟ್ಟನ್ನು, ಅಂದರೆ ಕಡಲೆ ಹಿಟ್ಟನ್ನು ನೀಟಾಗಿ ಅದು ಫುಲ್ ಕಲರ್ ಚೇಂಜ್ ಆಗಬೇಕು. ಹೆಂಗೆ ನಾವು ಬಿಸಿಲಿಗೆ ಹೋದರೆ ನಮ್ಮ ಕಲರ್ ಹೆಂಗೆ ಟ್ಯಾನ್ ಆಗಿ ಫುಲ್ ಚೇಂಜ್ ಆಗಿಬಿಡುತ್ತಲ್ಲ, ಆ ಥರ ಏನು ಇದನ್ನು ಕಲರ್ ಫುಲ್ಲು ಬ್ರೌನಿಷ್ ಬರೋ ಹಂಗೆ ನಾವು ಹುರ್ಕೋಬೇಕು. ಅದು ಆಮೇಲೆ ನಾವು ಏನು ತುಪ್ಪ ಹಾಕಿರ್ತೀವಲ್ಲ ಅದೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ಹುರಿತಾನೇ ಇರಬೇಕು. ಆಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರಿರಿ. ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಅದು ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಅದು ಫುಲ್ ಕಪ್ ಆದರೆ ಅದು ಬಾಯಲ್ಲಿ ಸಿಕ್ಕರೂ ಚೆನ್ನಾಗಿರಲ್ಲ, ರೊಟ್ಟಿ ಥರ ವಾಸನೆ ಬರಲಿಕ್ಕೆ ಹತ್ಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರಿರಿ. ಎಷ್ಟು ಹುರಿತೀವೋ ಅಷ್ಟು ನೀಟಾಗಿ ಘಮ ಒಂಥರ ಚೆನ್ನಾಗಿ ಪರಿಮಳ ಬರುತ್ತೆ. ಹುರಿತಾ ಇರಬೇಕು, ಕೈ ನೋವುತ್ತೆ ಅಫ್ಕೋರ್ಸ್. ಬಟ್ ಒಂದು ಚೆನ್ನಾಗಿರೋ ಫುಡ್ಡನ್ನು ನಾವು ತಿನ್ನಬೇಕು ಅಂದರೆ ಅದಕ್ಕೊಂಥರ ಸ್ವಲ್ಪ ಶ್ರಮ ಪಡಬೇಕಂತಾರಲ್ಲ, ಹಾಗೆ ಅದನ್ನು ನೋಡಿ. ನಾನೇನು ತುಪ್ಪ ಹಾಕಿದ್ನಲ್ಲ ಅದು ಫುಲ್ಲು ಬರ್ಕೊಂಡು ನಾನು ಹುರಿತಾ ಇದ್ದೀನಿ. ಅದು ನಾನು ತೋರಿಸಿರೋದು ನಿಮಗೆ ಸ್ವಲ್ಪ ಕಟ್ ಮಾಡಿ ತೋರಿಸಿರ್ತೀನಿ, ಬಟ್ ಹುರಿಯೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತದು. ಏನು ಈ ತುಪ್ಪ ಹೀಗೆ ಬಿಡುತ್ತಲ್ಲ ಅವಾಗ ನಾವು ಅದನ್ನು ಸ್ವಲ್ಪ ಹುರಿಯೋದನ್ನು ಬಿಡ್ಬೋದು. ಈಗ ಇದಕ್ಕೇ ಒಂಚೂರು ನೋಡಿ, ಏನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ನಾನು ಹಾಕಿರ್ತೀನಿ ತುಪ್ಪ. ನಾನು ಇದಕ್ಕೆ ಮಾತ್ರ ತುಪ್ಪ ರಾಘವೇಂದ್ರ ತುಪ್ಪನೇ ಯೂಸ್ ಮಾಡೋದನ್ನು ಮನೇಲಿ. ಆಲ್ಮೋಸ್ಟ್ ಚೆನ್ನಾಗಿರುತ್ತೆ, ಪರಿಮಳನೂ ಚೆನ್ನಾಗಿ ಬರುತ್ತೆ. ನಾವು ಚಿಕ್ಕಂದ್ರಿರುವಾಗ ನಮ್ಮಮ್ಮ ಬೇಸನ್ ಉಂಡೆ ಮಾಡ್ತಾಯಿದ್ದಾರೆ ಅಂದರೆ ಸಾಕು, ಯಾವಾಗಾಗುತ್ತೆ ಅಂತ ಕಾಯ್ಕೊಂಡು ಕೂತಿರ್ತಿದ್ವಿ ನಾವು. ಈಗೆಲ್ಲ ಮಕ್ಕಳು ಅಷ್ಟೊಂದು ಸ್ವೀಟ್ ತಿನ್ನೋಕ್ಕೆ ಹೆಸಿಟೇಟ್ ಮಾಡ್ಕೊತಾರೆ. ಬಟ್ ಬೇಸನ್ ಲಡ್ಡು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಆಮೇಲೆ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಹುರ್ಕೊಳ್ರಿ ಚೆನ್ನಾಗಿ. ಅದನ್ನು ಒಂದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಅದನ್ನು, ಆಮೇಲೆ ದ್ರಾಕ್ಷಿ ಒಂದು ಸ್ವಲ್ಪ, ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬೋದು. ಕಡಿಮೆ ಆದರೂ ಪರವಾಗಿಲ್ಲ ಅಥವಾ ಜಾಸ್ತಿ ಆದರೂ ಪರವಾಗಿಲ್ಲ. ನಾನು ಅದನ್ನು ಕೆಲವೊಬ್ರು ಏನು ಮಾಡ್ತಾರೆ, ಲಡ್ಡು ಮಾಡಬೇಕಿದ್ರೆ ಒಂದೊಂದೇ ಹಚ್ಚಿಬಿಟ್ಟು ಮಾಡ್ತಾರೆ. ಬಟ್ ನಾನೇನಿಲ್ಲ, ಡೈರೆಕ್ಟ್ ಏನು ಹುರಿದಿಟ್ಟಿರ್ತೀವಲ್ಲ ಹಿಟ್ಟನ್ನು, ಅದಕ್ಕೇ ಇದನ್ನು ಸೇರಿಸ್ಬಿಡ್ತೀನಿ. ಅದು ಯಾಕಂದರೆ ಉಂಡೆ ತಿನ್ನಬೇಕಿದ್ರೆ ಮಿಡಲ್ ಬರುತ್ತಲ್ಲ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ಬಾಗಲಕೋಟೆ, ಬಿಜಾಪುರ, ಹುಬ್ಬಳ್ಳಿ, ಗದಗ ಈ ಸೈಡೆಲ್ಲ ಹೋದಂಗೆಲ್ಲ ಪಂಚಮಿ ಬಂದರೆ ಸಾಕು, ಒಂದು ವಾರ ಪೂರ್ತಿ ಈ ಉಂಡೆಗಳನ್ನು ಇವೆಲ್ಲ ಸೈಡ್ ಡಿಶಸ್ನ ಪ್ರಿಪೇರ್ ಮಾಡೋದ್ರಲ್ಲೇ ಗೃಹಿಣಿಯರು ಫುಲ್ ವ್ಯಸ್ತವಾಗಿಬಿಟ್ಟಿರ್ತಾರೆ. ಯಾಕಂದರೆ ನಾವು ಚಿಕ್ಕದಿರುವಾಗ ನಮ್ಮಮ್ಮ ಮಾಡೋದನ್ನು ಅದನ್ನೇ ನೋಡ್ತಾ ಇದ್ವಿ ನಾವು. ದಿನ ಇವು ಯಾರ ಮನೇಲಿ ಯಾವ ಉಂಡೆ ರೆಡಿ ಆಯಿತು ಅಂತ ನೋಡ್ತಾ ಇರ್ತಿದ್ವಿ ನಾವು. ಸ್ಕೂಲಿಂದ ಬಂದ ತಕ್ಷಣ ನಮ್ಮಮ್ಮನ ಜೊತೆಗೆ ನಾವು ಉಂಡೆ ಕಟ್ಟೋಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಅಷ್ಟೊಂದೆಲ್ಲ ಮಾಡೋದಿಲ್ಲ. ಆಮೇಲೆ ಮನೆಗೆಲ್ಲ ಹಂಚ್ತಾ ಇದ್ದರು ಅವಾಗೆಲ್ಲ ಉಂಡೆಗಳನ್ನು, ಕರ್ಜಿಕಾಯಿನ, ಚಕ್ಲಿನ, ಕೋಡ್ಬಳೆನ ಎಲ್ಲ ಮಾಡಿಬಿಟ್ಟು ಹಂಚ್ತಿದ್ರು ಪಂಚಮಿ ಹಬ್ಬದ ದಿನ. ಬಟ್ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅದನ್ನೆಲ್ಲ ಮಾಡೋದು. ಆದರೂ ಟ್ರೆಡಿಷ್ನಲಿ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದವರೆಲ್ಲ ಈಗಲೂ ಹಂಚ್ತಾರೆ ಆ ಥರ ಎಲ್ಲ. ನಮ್ಮಮ್ಮ ಈಗಲೂ ಆ ಥರ ಮಾಡ್ತಾ ಇರ್ತಾರೆ ಊರಲ್ಲಿ. ನಾವು ಇನ್ನೇನು ಅಷ್ಟೊಂದು ಮಾಡೋದಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೊಂದು ಮಾಡ್ಕೊಳ್ತೀವಿ ಮನೆ ಪೂರ್ತಕ್ಕೆ ಅಷ್ಟೇ. ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ, ಗೋಡಂಬಿ, ಬೇಕಿದ್ದರೆ ಪಿಸ್ತಾ ಇದ್ದರೆ ಪಿಸ್ತಾ ಯೂಸ್ ಮಾಡ್ಬೋದು. ಆಮೇಲೆ ಬಾದಾಮ್ ಯೂಸ್ ಮಾಡ್ಬೋದು. ಹಾಕಿಬಿಟ್ಟು ಅದನ್ನು ಸ್ವಲ್ಪ ಆರೋಗ್ಯ ಇಡಬೇಕು. ಯಾಕಂದರೆ ಫುಲ್ಲು ಬಿಸಿ ಇರುವಾಗಲೇ ನಾನು ಅದಕ್ಕೆ ಸಕ್ಕರೆ ಕಲಿಸಿದ್ವಿ ಅಂದರೆ ಅದು ಇನ್ನೂ ಮೆಲ್ಟ್ ಆಗಿಬಿಡುತ್ತೆ ಸಕ್ಕರೆ. ಇದನ್ನು ಏನು ಹುರಿದಿರ್ತೀವಲ್ಲ ಅದನ್ನು ಫುಲ್ ಆರೋಗ್ಬಿಡಬೇಕು. ಆಮೇಲೆ ಇದಕ್ಕೆ
ಅದಕ್ಕೆ ಒಂಚೂರು ಘಮ ಬರಬೇಕು ಅಂದರೆ ಇದು ಏಲಕ್ಕಿ, ಆಮೇಲೆ ಅದು ಜಾಕಾಯಿ ಅಂತಾರಲ್ಲ, ಅದನ್ನು ಒಂದು ಅರ್ಧದಷ್ಟು ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಕುಟ್ಟಿ ನೈಸ್ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ಅದಕ್ಕೆ ಬೆರೆಸಿದರೆ ಲಡ್ಡು ಮಾತ್ರ ಫುಲ್ ಘಮ ಘಮ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಹೆಲ್ಪ್ ಮಾಡಿದ್ಲು ಒಂದು ಸ್ವಲ್ಪ ಉಂಡೆ ಕಟ್ಟೋದ್ರಲ್ಲಾಗಲಿ, ಇದನ್ನೆಲ್ಲ ಜಜ್ಜಿ ಕೊಡೋದ್ರಲ್ಲಾಗಲಿ ಎಲ್ಲ ಅವಳೇ ಹೆಲ್ಪ್ ಮಾಡಿದ್ಲು. ನೋಡಿ ಹೇಗೆ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು ಅದನ್ನು ನೈಸ್ ಮಾಡಿ ಪಕ್ಕಕ್ಕೆ ಇಡಬೇಕು. ನಾವು ಅವಾಗವಾಗ ಹಿಟ್ಟನ್ನು ಸ್ವಲ್ಪ ಕೈಯಾಡಿಸ್ತಾ ಇರಬೇಕು, ಅಂದರೆ ಫುಲ್ ಆರಬೇಕದು. ಆರಿದ ಮೇಲೇ ಅದಕ್ಕೆ ನಾವು ಸಕ್ಕರೆನ ಮಿಕ್ಸ್ ಮಾಡಬೇಕು. ಸಕ್ಕರೆನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಕಡಲೆ ಹಿಟ್ಟಿಗೆ 3/4 ಕಪ್ನಷ್ಟು ಸಕ್ಕರೆನ ತೊಗೋಬೇಕು. ಯಾಕಂದರೆ ಫುಲ್ ಒಂದಕ್ಕೆ 1 ಸಕ್ಕರೆನ ಹಾಕಿದ್ವಿ ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ, ಬಾಯಿ ಕಟ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆನ ನಾವು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋಬೇಕು. ಮಿಕ್ಸಿ ಆದಮೇಲೆ ಒಂದು ಸ್ವಲ್ಪ ಅದನ್ನು ಜರಡಿನಲ್ಲಿ ಹಿಡಿದ್ಬಿಟ್ಟರೆ ನೈಸಾಗಿ ಬರುತ್ತಲ್ಲ, ಅದನ್ನು ಮಾಡ್ಕೊಂಡ್ಬಿಟ್ಟು ಇಟ್ಕೋಬೇಕು ಪಕ್ಕಕ್ಕೆ. ಈಗ ಹಿಟ್ಟು ಏನು ನಾವು ತುಪ್ಪದಲ್ಲಿ ಹುರಿದಿದ್ವಲ್ಲ ಅದು ಫುಲ್ ಆರಿದೆ. ಅದಕ್ಕೆ ನಾವು ಜಾಕಾಯಿ ಮತ್ತು ಏಲಕ್ಕಿ ಪುಡಿ ಮಾಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಟೈಮು. ಅದನ್ನು ನನ್ನ ಮಗಳು ಮಾಡ್ತಾ ಇದ್ದಾಳೆ. ಅದಾದಮೇಲೆ ನಾವು ಏನು ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಪುಡಿ ಪುಡಿ ಇರುತ್ತೆ, ಇದು ತುಪ್ಪ ಮಿಶ್ರಿತವಾಗಿರೋದು ಹಿಟ್ಟಿರುತ್ತೆ. ಹಾಗಾಗಿ ಅದನ್ನು ಬೇಗ ಸ್ಪೂನ್ಲೇ ನಾವು ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ನಾವು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕೈಯಲ್ಲಿ ತೊಗೊಂಡ್ಬಿಟ್ಟು ಅದನ್ನು ತಿಕ್ಕಿ ಅದನ್ನು ಒಂದು ಹದಕ್ಕೆ ತೊಗೊಂಡು ಬರಬೇಕು. ಈ ರೀತಿ ಸಕ್ಕರೆ ಪುಡಿನ ಪೂರ್ತಿ ಹಿಟ್ಟಲ್ಲಿ ಒಂದು ಹದಕ್ಕೆ ಕಲಸಿದ ನಂತರ ಈ ರೀತಿ ಲಡ್ಡುನ ಮಾಡಿಟ್ಕೊಳ್ರಿ. ನಮ್ಮ ಮನೇಲಂತೂ ಬೇಸನ್ ಲಡ್ಡು ರೆಡಿ ಆದವು. ರೆಸಿಪಿ ಹೇಳ್ಕೊಟ್ಟಿದ್ದೀನಲ್ಲ, ಇದೇ ರೀತಿ ನಿಮ್ಮ ಮನೇಲೂ ಒಂದು ಸರ್ತಿ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂದ್ಬಿಟ್ಟು. ಯಾಕಂದರೆ ನನ್ನ ಲಡ್ಡು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ನೀವು ಪಂಚಮಿಗೆ ಈ ರೀತಿಯೇ ಮಾಡ್ಕೊಂಡ್ಬಿಟ್ಟು ನನಗೆ ಖಂಡಿತವಾಗ್ಲೂ ಹೇಳಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.